ಪ್ರಕೃತಿಯಲ್ಲಿನ ವಿಸ್ಮಯಗಳೇ ಅದ್ಭುತ. ಅದನ್ನು ಊಹಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ಪೂರಕವೆಂಬಂತೆ ಪ್ರಕೃತಿಯಿಂದ ನಿರ್ಮಿತವಾದಂತಹ ಗುಹೆ. ಆ ಗುಹೆ ಒಳಗೆ ನೆಲೆಸಿರುವವನು ಮಾತ್ರ ಈಶ. ಅಂದಹಾಗೆ ನಾನು ಹೇಳಲು ಹೊರಟಿರುವುದು ಪ್ರಕೃತಿಯಿಂದಲೇ ನಿರ್ಮಿತವಾಗಿರುವ ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ಗುಹಾಂತರ ದೇವಾಲಯದ ಬಗ್ಗೆ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RS ಮೊಯ್ಲಿ. ನಿನ್ನೆ ಮೊನ್ನೆ ನೀವೇನೇನು ವೀಡಿಯೋ ನೋಡಿದ್ರಿ ಅದಾದ ನಂತರ ಕಂಟಿನ್ಯೂಷನ್ ವೀಡಿಯೋ ಇದಾಗಿರುತ್ತೆ. ಸೊ ನಾನಿವತ್ತು ಒಂದು ಸ್ಪೆಷಲ್ ಪ್ಲೇಸ್ಗೆ ಬಂದಿದ್ದೆ. ಸೊ ಆ ಪ್ಲೇಸ್ ಯಾವುದು ನಿಮ್ಮ ತಮ್ನೇಲಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಆದ್ರೂ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನಿಮಗೆಲ್ಲ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಹೋಗಿ, ಕೊನೆ ತನಕ ನೋಡಿ. ಕೇಶವನಾಥೇಶ್ವರ ದೇವಸ್ಥಾನ ಕೆರಾಡಿಯಲ್ಲಿ ಇರುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನಿಮಗೆ ಕೊಡ್ತೀನಿ. ಸೊ ನಾವು ಹೇಗೆ ಬಂದ್ವಿ, ಇಲ್ಲಿ ಯಾವ ರೀತಿ ಪೂಜೆ ಆಯಿತು, ಸೊ ಅದ್ರ ಪೂರ್ತಿ ಮಾಹಿತಿನ ಕೊಡೋವಂಥ ಪ್ರಯತ್ನ ನಾನು ಮಾಡ್ತೀನಿ. ಬನ್ನಿ ಮುಂದಿನ ವಿಡಿಯೋನ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಏನು ಆಗುಂಬೆಯ ಕೆಲವು ಕ್ಷೇತ್ರಗಳನ್ನು ನಿಮಗೆ ತೋರಿಸಿ ಮುಂದೆ ನಾವು ಸಾಗಿ ಬಂದದ್ದು ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ. ಈ ರಸ್ತೆಯಲ್ಲಿ ಬಂದು ಈ ಒಂದು ಮೂಡುಗಲ್ಲು ಗ್ರಾಮದಲ್ಲಿ ನಾವು ನಿಂತಾಗ ಹೇಗೆ ಹೋಗ್ಬೇಕನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಯಾಕಂದರೆ TT ಹತ್ತುವಂತಹ ಜಾಗ ಅದಾಗಿರಲಿಲ್ಲ. ಸೊ ಹೋಗ್ಬೋದು ಹಾಗೆ ಹೇಗೆ ಅಂತ ಕೆಲವು ಜನ ಹೇಳಿದ್ರು. ಬಟ್ ತುಂಬ ಹಳ್ಳ ರಸ್ತೆಗಳು ಇದ್ದಿದ್ದರಿಂದ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ದಾರಿ ಅಂತ. ಸೊ ಅದೇ ರೀತಿ ನಾವು ಕಾಯ್ತಾ ಇದ್ದಾಗ ಯಾರೋ ಒಬ್ಬರು ಆಟೋ ಬರುತ್ತೆ ಸರ್, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಸೊ ಕಾಯ್ತಾ ಇದ್ವಿ. ಅದೇ ಟೈಮ್ಗೆ ಒಬ್ಬರು ಆಟೋದವ್ರು ಬಂದರು. ಸೊ ಆಟೋದವ್ರು ಬಂದು ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ 4 ಕಿಲೋಮೀಟ್ರ್ ಇದೆ. ಬರೀ ಗುಡ್ಡಕಾಡು ಪ್ರದೇಶ ಆಗಿರೋದ್ರಿಂದ 500 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ನಾವು ಚೌಕಾಸಿ ಮಾಡೋಕ್ಕೆ ನಿಂತ್ಕೊಂಡ್ವಿ. ಬಟ್ ನಾವು ಹೋದ್ಮೇಲೆ ಗೊತ್ತಾಯಿತು 500 ರೂಪಾಯಿ ಈಸ್ ವರ್ತ್ ಅಂತ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಸ್ನೇಹಿತರೆ, ಇವರು ನಮ್ಮನ್ನೇನು ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ, ಅಲ್ಲಿ ಒಂದು 10-15 ಆಟೋಗಳು ಇದೆಯಂತೆ ಆ ಗ್ರಾಮದಲ್ಲಿ. ಎಲ್ಲರೂ ಇದೇ ಕಸಬನ್ನೇ ನಂಬಿ ಜೀವನ ಮಾಡ್ತಿರೋವಂಥವ್ರು. ಅವರು 500 ರೂಪಾಯಿ ಏನಂದ್ರು ಬಹಳ ಕಮ್ಮಿ ಅಂತ ಆಗ ನಮ್ಗೆ ಅನ್ನಿಸ್ತು. ಯಾಕೆ ಅಂದರೆ ನಮ್ಮನ್ನು ಅವರು ಯಾವುದೇ ಟೈಮಲ್ಲಿ ಕರ್ಕೊಂಡೋಗಿ ಆ ದೇವಸ್ಥಾನದ ಹತ್ರ ಬಿಟ್ಟು ನಾವು 1 ಅವರ್ 2 ಅವರ್ ಆದರೂ ಸರಿ ಅಲ್ಲೇ ಕಾದು ನಮ್ಮನ್ನು ಮತ್ತೆ ರಿಟರ್ನ್ ಕರ್ಕೊಂಬರುವಂತಹ ಸೌಲಭ್ಯಗೆ ಇವ್ರು ನಮ್ಗೆ ಕೊಡ್ತಾರೆ. ಸೊ ಇವರ ಆಟೋದವರ ಪರಿಚಯ ಕೂಡ ಕೊನೆಯಲ್ಲಿ ನಾನು ಹೇಳ್ತೇನೆ. ಸೊ ನೀವು ಯಾರಾದರೂ ಕೆರಡಿ ಗ್ರಾಮದಲ್ಲಿ ಇರುವಂತಹ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ರೆ ದಯವಿಟ್ಟು ನಂಬರ್ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಆಟೋ ಅವ್ರದ್ದು. ಅವ್ರಿಗೆ ಕಾಲ್ ಮಾಡಿಕೊಂಡು ಯಾವಾಗ ಬರ್ತೀರಿ ಏನು ಅಂತ ಹೋದರೆ ನಿಮ್ಮ ಇಡೀ ಆಟೋದವರ ತಂಡ ರೆಡಿಯಾಗಿ ನಿಂತಿರುತ್ತೆ ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬರಲಿಕ್ಕೆ. ನೀವು ಹೋಗುವಂತಹ ಕೆಲವು ಕಾರುಗಳು ಹೋಗ್ತವೆ ಆ ದಾರಿಲಿ, ಅದು ಹೇಳ್ತಾರೆ, ಅದು ನಿಮ್ಮ ಇಚ್ಛೆಗೆ ಅನುಸಾರ. ಯಾಕೆಂದರೆ ತುಂಬ ಹಳ್ಳ ದಿಣ್ಣೆ ಮತ್ತು ಅಡ್ಡದಿಡ್ಡಿ ರಸ್ತೆ ಇರುವುದರಿಂದ ನಿಮ್ಮ ಅನುಕೂಲಕ್ಕೆ ನೀವು ಹೋಗ್ಬೋದು. ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ಕಿರಾಡಿಯಿಂದ ಎಷ್ಟು ಕಿಲೋಮೀಟರ್ ಇಲ್ಲಿಗೆ? 6 ಕಿಲೋಮೀಟರ್ ಸರ್. 6 ಕಿಲೋಮೀಟರ್. ಅದೇ ವಾಹನ ವ್ಯವಸ್ಥೆ ಇಲ್ಲ. ಅದಾದ್ರೆ ವಾಹನ ವ್ಯವಸ್ಥೆ ಇಲ್ಲ. ಕಾರು ಹೋಗುತ್ತಾ? ಕಾರ್ ಹೋಗ್ತದೆ. ನೀವು ಇಲ್ಲಿಂದ ಬಸ್ಗೆ ಹೋಗ್ಬೇಕು. ಹೋಗಿವರೆಗೆ ಒಂದು 10 ಕಿಲೋಮೀಟರ್ ಇದೆಯಲ್ಲ, ಬಸ್ಗೆ ಹೋಗ್ಬೇಕು. ಓಕೆ ಓಕೆ. ಮಿನಿ ಬಸ್ ಅದೆಲ್ಲ ಯಾವುದು ಹೋಗಲ್ಲ? ಅಲ್ಲ ಹೋಗ್ತದೆ ಸರ್, ಎಲ್ಲ ವೆಹಿಕಲ್ ಹೋಗ್ತದೆ. ಮತ್ತೆ ಇಲ್ಲಿಂದ ನೀವು ಈ 500 ಮೀಟರ್ ಇದೆ ನೋಡಿ, ಫಸ್ಟ್ ಇಯರ್ನಲ್ಲೇ ಹೋಗ್ತದೆ. ನಾವು ಫಸ್ಟ್ ನೀವು ಹೋಗಿ ಅಂತ ಹೇಳ್ತೇವೆ. ನೀವು ಹೋಗ್ಲಿಕ್ಕೆ ಆಗ್ತಿದ್ದಾಗ ನಾವು ಹೋಗ್ತೇವೆ. ನೋಡಿ ರಸ್ತೆ ನೋಡಿದ್ರೆ ನಿಮ್ಗೆ ತಲೆ ಕೆಟ್ಟ. ಮತ್ತೆ 2 ಗಾಡಿ ಬಂದ್ರೆ ಇದರಿಂದ ಯಾವ ಗಾಡಿ ಬಂದು ವೆಬ್ಸೈಟ್ ಮಾಡ್ತಾರೆ. ಇದು ಒಂದೇ ದಾರಿ ಆಗಾರ ಇರೋದು ಈ ಕಡೆ? ಅಲ್ಲ, ನಡ್ದು ಹೋಗುದಾದ್ರೆ ದಾರಿ ಟ್ರೆಕ್ಕಿಂಗ್ ದಾರಿ ಇದೆ. ಅದು ಫಾಲ್ಸ್ ಇದೆ, ನೀರು ಬೀಳುತ್ತೆ, ತುಂಬಾ ಒಳ್ಳೆದಿದೆ. ನೀವು ನಡ್ದು ಹೋಗಿ 6 ಕಿಲೋಮೀಟರ್ ಆಗುತ್ತೆ ಸರ್. 6 ಕಿಲೋಮೀಟರ್ ಮತ್ತೆ 2 ಕಿಲೋಮೀಟರ್ ಸಾಕು. ಅದೇ ನೀವು ಆಟೋದಲ್ಲಿ ಬಂದವರು ಅಲ್ಲಿ ನಿಲ್ಸಿ ಮತ್ತು ವಾಪಸ್ ಕರ್ಕೊಂಡ್ ಬರೋ ತನಕ ಇರ್ತೀವಿ. 2 ತರ ಅಪ್ ಅಂಡ್ ಡೌನ್ ಮಾಡ್ತೇವೆ. ಅಪ್ ಅಂಡ್ ಡೌನ್ ಒಂದೇ ಸಲ ಬಿಟ್ಟು ಬರೋದಿಲ್ಲ. ನಿಮ್ಗೆ ಎಷ್ಟೋ
ಆಯ್ತು ಕರ್ಕೊಂಡೇ ಬರ್ತೇವೆ. ಆಯ್ತು. ಈಗ ಇಲ್ಲಿ ಬಂದು ಕಾಯ್ತಾ ಇರ್ತಾರೆ ಅವ್ರಿಗೆ ಆಟೋದು ಎಲ್ಲಿರ್ತಾರೆ ಏನ್ ಕತೆ ಗೊತ್ತಿರಲ್ಲ ಅವರು. ಅಲ್ಲ ಆಟೋ ಸ್ಟ್ಯಾಂಡ್ ಸರ್, ನೀವು ಎಲ್ಲ ಗಾಡಿ ಇಲ್ಲಿ ಇರುದಲ್ಲ, ಎಲ್ಲ ಅಲ್ಲೇ ನಿಂತ್ಕೊಂಡಿದೆ. ಹತ್ತದಲ್ಲೇ ಇದೆಯಾ ಅದು? ನೀವು ಬರುವಾಗ ಮುಖ ಮಾಡ್ಬೋದಾದ್ರೆ ಹೌದು. ಯಾರಾದ್ರೂ ಆಟೋ ಸ್ಟ್ಯಾಂಡ್ ಕರ್ಕೊಂಡು ಬರ್ತೇವೆ. ಮುಂಚೆ ಜನ ಬರ್ತಾನೆ ಇತ್ತ ಇದಕ್ಕೆ? ಚಿಂತೆ ಇದೆ ಸರ್. ಅದೇ ಮುಂಚೆನೇ ಇದೆ ಜನ. ಜನ ಬರ್ತಾ ಇದ್ದಾರೆ. ಸೋಮವಾರ ನಮ್ದು ಎಲ್ಲ ದಿನ ಇರ್ಲಿಲ್ಲ ಸರ್. ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾ ಇದ್ರು. ಊರಿನವರು ಮತ್ತೆ ಇಲ್ಲಿನವರು ಮಾತ್ರ. ಹೌದು. ಈಗ ಅದು ಇವಾಗ ನೀವೆಲ್ಲ ಬರ್ತೀವಿ, ಆ ಜನ ಜಾಸ್ತಿ ಆಗಿದೆ. ಹೌದು. ಮತ್ತೆ ಅವ್ರ ಬೇರೆ ಇವರು ನಮ್ಮ ವಿಶ್ವಾಸ ಶೆಟ್ಟರ್ ಇವರೆಲ್ಲ ಕರ್ಕೊಂಡ್ ಬಂದ್ರ. ಅದ್ ನಂತರ ಸ್ವಲ್ಪ ಪಾಪ್ಯುಲಾರಿಟಿ ಜನಗಳು ಜಾಸ್ತಿ ಆಗಿದೆ. ಅವರು ಇದೇ ನೋಡ್ತಾನೆ ಬಂದಿರ್ಬೇಕಲ್ಲ. ಹೌದು, ಎಲ್ಲ ಇದೇ ನೋಡಿ ಸರ್, ಸೇಮ್. ಅವ್ರು 4x4 ಅಲ್ಲಿ ಬಂದಿದ್ದು. ಒಂದ್ಸಲ ತಗೊಂಡು ಗಾಡಿ ಹೋಗ್ತಾರೆ. ಸ್ನೇಹಿತರೆ, ಏನು ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಪೂರ್ತಿ ಕಾಂತಾರ ಚಿತ್ರೀಕರಣ ಆದಂತಹ ಸ್ಥಳ ಅಂತ ಆಟೋದವ್ರು ನಮ್ಗೆ ಹೇಳ್ತಾರೆ. ಸೊ ಅವರು ನಿಲ್ಲಿಸಿ ಕೂಡ ಅಲ್ಲಿ ಕೆಲವು ಪ್ರದೇಶಗಳನ್ನು ನಮಗೆ ತೋರಿಸ್ತಾರೆ. ಬೈಲಿರ್ಬೋದು, ಒಂದು ಗ್ರೌಂಡ್ ಥರ ಇರುತ್ತೆ, ಮತ್ತು ಅಲ್ಲಿ ಕೂಡ ಸೆಟ್ ಹಾಕಲಾಗಿತ್ತು ಅಂತ ಕೂಡ ಹೇಳ್ತಾ ಇದ್ರು. ಅದಾದ ನಂತರ ಈಗ ಕಾಂತಾರ 1 ಏನು ಶೂಟ್ ಆಗ್ತಿದೆ ಅದು ಕೂಡ ಈ ಸ್ಥಳದಲ್ಲಿ ಕೆಲವು ಸನ್ನಿವೇಶಗಳನ್ನು ಶೂಟ್ ಮಾಡಿದ್ದಾರಂತೆ. ನಾವು ಹೋದಾಗ ಕಾಂತಾರ 1 ಟೀಮ್ ಅಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಚಿತ್ರೀಕರಣ ಆಗ್ತಿತ್ತು ಅಂತ ಕೂಡ ಆಟೋದವರು ಹೇಳಿದ್ರು. ಸೊ ನಾವು ಏನು ಬೇರೆ ಬೇರೆ ಚಾನಲ್ಗಳಲ್ಲಿ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಆ ಸ್ಥಳದ ಪರಿಚಯ ಮಾಡಿಕೊಟ್ಟಿದ್ರು, ಬಟ್ ನಾವೇ ಕಣ್ಣಾರೆ ನೋಡಿದಾಗ ಬಹಳ ಸಂತೋಷವಾಯಿತು. ಹೌದಾ? ಇಲ್ಲೇ ಸರ್, ಇಲ್ಲೇ ಆಗಿ ಇಲ್ಲೇ ಸ್ವಲ್ಪ ಓಪನ್ ಮಾಡೋದು ಈ ಪ್ಲೇಸ್ ಸೆಟ್ ಹಾಕಿದ್ದ ಸುಮಾರು ಒಂದು 15 ದಿನ. ಗುಹಾಂತರಿಯಾಗಿರುವ ಈಶಾ ಇರುವ ಪ್ರದೇಶ ಕುಂದಾಪುರ ತಾಲೂಕಿನ ಕೆರಡಿ ಗ್ರಾಮದ ಮೂಡುಗಲ್ಲು ಎಂಬ ಪ್ರದೇಶದಲ್ಲಿದೆ. ಎತ್ತ ನೋಡಿದರೂ ಕಾನನದ ಸೊಬಗಿನ ನಡುವೆ ಡಾಂಬಾರು ಮಾಸಿರುವ ರಸ್ತೆ, ಜನರ ಸಂಚಾರವಿಲ್ಲದ ಕೇವಲ ಬೆರಳೆಣಿಕೆಯಷ್ಟು ಮನೆಗಳು ಇರುವಂತಹ ಕುಗ್ರಾಮದ ನಡುವೆ ವಿರಾಜಮಾನನಾಗಿರುವ ಲಯಕರ್ತ ಕೇಶವನಾಥೇಶ್ವರ. ಸ್ನೇಹಿತರೆ, ಈ ಕ್ಷೇತ್ರದ ಇತಿಹಾಸ ತಿಳ್ಕೊಳ್ಳೋದಾದರೆ, ಈ ಗುಹಾಂತರ ದೇವಾಲಯವು ಅತ್ಯಂತ ಪ್ರಾಚೀನ ದೇವಾಲಯವಾಗಿದ್ದು, ಶಿವನು ಈ ಗುಹೆ ಒಳಗಿಂದ ಕಾಶಿ ತಲುಪಿದ್ದಾನೆ ಎಂಬ ಪ್ರತೀತಿ ಇದೆ. ಅಂತೆಯೇ ಇಲ್ಲಿ ಹಲವಾರು ಋಷಿಮುನಿಗಳು ತಪಸ್ಸನ್ನಾಚರಿಸಿದ ನಿದರ್ಶನಗಳು ಇವೆ ಎಂದು ಹೇಳಲಾಗುತ್ತೆ. ಗತಪೂರ್ವ ಕಾಲದಲ್ಲಿ ಒಬ್ಬ ಭೂಮಾಲೀಕರ ಗದ್ದೆಗೆ ನಿಗೂಢ ಪ್ರಾಣಿಯಿಂದ ಹಾನಿಯಾಗ್ತಿತ್ತು ಅಂತ ಹೇಳಲಾಗುತ್ತೆ. ಆ ಪ್ರಾಣಿಯನ್ನು ಹಿಡಿಬೇಕು ಅಂತ ರಾತ್ರಿ ಹೊತ್ತು ಕಾದು ಕುಳಿತಿದ್ದ ಆ ಭೂಮಾಲೀಕನಿಗೆ ಒಂದು ಗೋವು ಕಣ್ಣಿಗೆ ಕಾಣಿಸುತ್ತೆ. ಆ ಗೋವಿನ ಬೆನ್ನತ್ತಿ ಬರುತ್ತಾನೆ. ಆಗ ಗೋವು ಅಲ್ಲಿರುವ ಗುಹೆ ಒಳಗೆ ಪ್ರವೇಶಿಸುತ್ತದೆ. ಭೂಮಾಲೀಕನು ಗುಹೆಯ ಒಳಗೆ ಹೊಕ್ಕು ಸಾಕಷ್ಟು ದೂರ ಗೋವನ್ನು ಬೆನ್ನಟ್ಟುತ್ತಾನೆ. ಸ್ವಲ್ಪ ದೂರ ಕ್ರಮಿಸಿದಾಗ ಗೋವು ಕಣ್ಮರೆಯಾಗುತ್ತೆ. ಕತ್ತಲ ಗುಹೆ ಒಳಗೆ ಬಂದಿಯಾಗಿರುವ ಭೂಮಾಲೀಕನು ಅನ್ಯ ಮಾರ್ಗ ಕಾಣದೆ ಭಗವಂತನ ಸ್ಮರಣೆ ಮಾಡುತ್ತಾನೆ. ಆ ಸಂದರ್ಭ ಗುಹೆಯ ಹೊರಭಾಗದಿಂದ ಸಣ್ಣ ಜ್ಯೋತಿಯೊಂದು ಪ್ರಕಾಶಿಸಲು ಪ್ರಾರಂಭಿಸುತ್ತದೆ. ಅದನ್ನು ಅನುಸರಿಸುತ್ತಾ ಭೂಮಾಲೀಕನು ಗುಹೆಯಿಂದ ಹೊರಬರುತ್ತಾನೆ. ದೇವರ ಚೈತನ್ಯದಿಂದ ಗುಹೆಯಿಂದ ಹೊರಬಂದ ಭೂಮಾಲೀಕನು ವಿಸ್ಮಿತನಾಗಿ ಗೋವು ದಾಳಿ ಮಾಡಿದ ಗದ್ದೆಯನ್ನು ದೇವರಿಗಾಗಿ ಉಂಬಳಿ ಬಿಟ್ಟಿದ್ದಾನೆ ಎನ್ನುವ ಪ್ರತೀತಿ ಇದೆ. ಇಲ್ಲಿ ಎಳ್ಳಮಾವಾಸ್ಯೆ ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಕೇಶವನಾಥೇಶ ದೇವಾಲಯಕ್ಕೂ ಇಲ್ಲಿ ಪಕ್ಕದಲ್ಲಿರುವ ಮೇಲ್ಯ ಕೆರೆಗೂ ಸಂಪರ್ಕವಿದ್ದು, ಈ ಕೆರೆಯಲ್ಲಿ ಎಳ್ಳಮಾವಾಸ್ಯೆ ಸ್ನಾನ ಮಾಡಲು ಸಹಸ್ರಾರು ಮಂದಿ ಭಕ್ತರು ವರ್ಷಂಪ್ರತಿ ಬರುತ್ತಾರೆ. ಪ್ರತಿ ವರ್ಷ ಎಳ್ಳಮಾವಾಸ್ಯೆ ದಿನದಂದು ಮೆಳ್ಯ ಕೆರೆಯಲ್ಲಿ ಹೂವಿನ ಹೆಸಳುಗಳು ತೇಲುತ್ತಿರುವುದನ್ನು ಕಾಣಬಹುದು ಎಂದು ತಿಳಿಸಿದ್ದಾರೆ.
ಸ್ನೇಹಿತರೆ, ಗುಹೆ ಒಳಗೆ ಪೂಜಿಸಲ್ಪಡುವ ಕೇಶವನಾಥೇಶ್ವರನ ದರ್ಶನ ಪಡೆಯುವುದು ಒಂದು ವಿಸ್ಮಯ. ಗುಹೆ ಒಳಗೆ ಸುಮಾರು 50 ಅಡಿಗಳಷ್ಟು ವಿಶಾಲ ಜಾಗದಲ್ಲಿ ಹರಡಿರುವ ನೀರು, ಆ ನೀರಿನಲ್ಲಿ ಹಲವು ಬಗೆಯ ಮೀನುಗಳು ಜೊತೆಗೆ ಹಾವುಗಳು ಇತ್ತಿಂದತ್ತ ಸಂಚರಿಸುತ್ತಿದ್ದರೆ ಯಾವುದೇ ಭಯವಿಲ್ಲದೆ ಹಲವಾರು ವರ್ಷಗಳಿಂದ ನೀರಿನಲ್ಲಿ ಸಾಗಿ ದೇವರಿಗೆ ಪೂಜೆ ಸಲ್ಲಿಸುತ್ತಿರುವ ಅರ್ಚಕರು. ಒಂದೊಮ್ಮೆ ನೋಡಿದಾಗ ಭಯ ಹುಟ್ಟಿಸುವ ವಾತಾವರಣ. ವಿಶೇಷವೇನೆಂದರೆ ಅರ್ಚಕರು ಹೇಳುವ ಪ್ರಕಾರ ಆ ಉರಗಗಳು ಯಾರಿಗೂ ಯಾವುದೇ ರೀತಿಯ ತೊಂದರೆಗಳನ್ನು ಇಲ್ಲಿವರೆಗೂ ನೀಡಿಲ್ಲ ಎಂದು ಹೇಳುತ್ತಾರೆ. ಕತ್ತಲು ತುಂಬಿದ ಗುಹೆ ಒಳಗೆ ಕೇವಲ ದೇವರ ದೀಪದ ಬೆಳಕು ಬಿಟ್ಟರೆ ಬೇರೆ ಬೆಳಕಿನ ವ್ಯವಸ್ಥೆ ಇಲ್ಲ. ನೀರಿನಲ್ಲಿ ನಿಂತುಕೊಂಡು ದೇವರ ದರ್ಶನ ಪಡೆಯುವುದು ಜೊತೆಗೆ ಕಾಲಿಗೆ ಮುತ್ತಿಕ್ಕುವ ಮೀನುಗಳ ಅನುಭವ ಅದ್ಭುತ. ತಾವೇ ಭಟ್ರ ಇಲ್ಲ ಹಾಗಾದ್ರೆ? ನೀವೇ ಭಟ್ರ ಪೂಜೆ ಮಾಡೋದಲ್ಲ ನೀವೇ? ಸ್ವಲ್ಪ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಕೇಶವನಾಥೇಶ್ವರನ ದೇವಸ್ಥಾನದ ಒಂದು ಪುಟ್ಟ ಪರಿಚಯ ನಿಮಗಾಗಿ ನಾನು ಹೇಳಿದ್ದೇನೆ. ಇದಾದ ನಂತರ ಊಟದ ವ್ಯವಸ್ಥೆ ಕೂಡ ಇತ್ತು ಅಲ್ಲಿ. ನಾವೆಲ್ಲ ಬಂದಿದ್ದವರು ಪ್ರಸಾದ ರೂಪದಲ್ಲಿರುವ ಊಟವನ್ನು ಸವಿದು ಅಲ್ಲಿಂದ ಹೊರಟೆವು. ಸ್ನೇಹಿತರೆ, ಈಗ ತಾನೇ ನಾವು ಕೇಶವನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಹೋಗ್ಲಿಕ್ಕೆ ಅಷ್ಟು ಸುಲಭವಾದ ದಾರಿ ಇಲ್ಲ. ಟಿಯಿಂದ ಬಂದು ಇಳಿದು ನಾವು ಹೀಗೆ ಕಾಯ್ತಾ ಇದ್ದಾಗ ಆಟೋಯಿಂದ ಹೋಗ್ಬೋದು ಅಂತ ಗೊತ್ತಾಯಿತು. ಸೊ ಆಟೋದವ್ರನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಸರ್, ತಮ್ಮ ಹೆಸರು? ಸರ್, ನರೇಂದ್ರ ಅಂತ ಇವರು. ಇಲ್ಲಿಯ ಮೂಲತಃ ಇದೇ ಊರಿನವ್ರು, ಕಿರಾಡಿ ಅವರೇ. ಸರ್, ಇಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ನೀವೀಗ ನಮಗೆ ಆಟೋದಲ್ಲಿ ಕರ್ಕೊಂಡೋಗಿ ಬಂದ್ರಿ. ಸೊ ಚಿಕ್ಕದಾಗಿ ಹೇಗೆ ಹೋಗಿ ಹೇಗೆ ಬರ್ಬೋದು? ಆಮೇಲೆ ನಿಮ್ಮ ವೆಹಿಕಲ್? ನನ್ನ ಹೆಸರು ನರೇಂದ್ರ, ಹರಿಯೋಮ್. ನಾನು ಇಲ್ಲಿ ವೆಹಿಕಲ್ ಹೋಗ್ತದೆ ಸರ್, ಆದರೆ ಅದು ಒಂದು ಅಪ್ಪಿದೆ, ಒಂದು 500 ಮೀಟ್ರು. ಅದು ಫಸ್ಟ್ ಗೇರ್ನಲ್ಲೇ ಹೋಗ್ಬೇಕು. ಅಲ್ಲಿ ಹೋಗ್ಲಿಕ್ಕೆ ನಿಮಗೆ 2 ಗಾಡಿ ಪಾಸ್ ಆಗೋದಿಲ್ಲ, ಒಂದೇ ಗಾಡಿ. ಅದು ಫಾರೆಸ್ಟ್ ಲ್ಯಾಂಡ್, ರಸ್ತೆ ವ್ಯವಸ್ಥೆಗಳೆಲ್ಲ ಇಲ್ಲ. ನೀವು ಆಟೋದವ್ರನ್ನ ಸಂಪರ್ಕಿಸಿ ಅಥವಾ ಇಲ್ಲಿ ಕೆರಾಡಿಯವ್ರನ್ನ ಯಾರನ್ನು ಸಂಪರ್ಕ ಮಾಡಿ. ಇಲ್ಲಿ ಈಗ ನಮಗೆ ಆಟೋಗಳು ಸಿಗುತ್ತೆ ಹಾಗಾದ್ರೆ? ಸಿಗುತ್ತೆ ಸರ್. ಅಲ್ಲ, ಇಲ್ಲಿ ಸ್ಟ್ಯಾಂಡ್ ಇದೆ ಸರ್. ಓಕೆ, ಈಗ ತಾವು ತಮ್ಮ ನಂಬರ್ನ ಹೇಳಿ, ನಾನು ಡಿಸ್ಪ್ಲೇ ಕೂಡ ಹಾಕಿರ್ತೀನಿ. ನಮಗೆ ಯಾರೇ ಟೂರಿಸ್ಟ್ಗಳು ಬಂದ್ರು ಒಳ್ಳೆ ಮನಸ್ಸಿಂದ ಕರ್ಕೊಂಡು ಬಂದ್ರಿ ನಮ್ಮನ್ನು ಅದೇ ರೀತಿ ಕಳಿಸಿ. ನಿಮ್ಮ ಊರಿನ ಕೆಲವು ಸಂಸ್ಕೃತಿಗಳನ್ನು ನಾವೇ ಕಳಿಸ್ಬೇಕಾಗುತ್ತೆ. ಸೊ ಅದೇ ರೀತಿ ಅದನ್ನೇ ಮುಂದುವರಿಸಿ ಅಂತ ಹೇಳ್ತೀವಿ. ತಮ್ಮ ಫೋನ್ ನಂಬರ್ ಹೇಳ್ಬೋದಾ? 9141 865797. ವೀಕ್ಷಕರೇ, ಅವ್ರ ನಂಬರ್ ಕೂಡ ನಾನು ಡಿಸ್ಪ್ಲೇ ಹಾಕ್ತೀನಿ. ಸೊ ಇಂಥ ಹಲವಾರು ಆಟೋಗಳು ಇಲ್ಲಿ ಸಿಗುತ್ತೆ. 10ರಿಂದ 12 ಜನ ಇವರು ಟೀಮ್ ಇದೆಯಂತೆ ಆಟೋ ನಿಲ್ದಾಣದಲ್ಲಿ. ಸೊ ಯಾರೇ ಬಂದ್ರೂ ಆಟೋ ಮುಖಾಂತರ ನೀವು ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ನಮ್ಮ ಸಂಸ್ಕೃತಿ, ನಮ್ಮ ಊರಿನಲ್ಲಿರುವಂತಹ ಜಾಗಗಳನ್ನು ನಾವೇ ತೋರಿಸ್ಬೇಕಾಗುತ್ತೆ ಜನಗಳಿಗೆ. ಅದನ್ನು ಈ ಥರದವರು ತುಂಬ ಜನ ಮಾಡ್ತಾಯಿದ್ದಾರೆ ಇಲ್ಲಿ ಕಿರಾಡಿಲಿ. ನಿಮ್ಗೆ ಗೊತ್ತಿರೋ ಹಾಗೆ ರಿಷಬ್ ಶೆಟ್ಟರು, ನಮ್ಮ ಖ್ಯಾತ ಚಲನಚಿತ್ರ ನಟರಾದ ರಿಷಬ್ ಶೆಟ್ಟರು ಕೂಡ ಒಂದು 2 ತಿಂಗಳ ಹಿಂದೆ ಇದು ಹಿಂದೆ ಜೂನಿಯರ್ NTRನ ಸಹ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಯ ಪರಿಚಯ ಮಾಡಿಕೊಟ್ಟಿದ್ರು. ಹೋದ ವಾರ ನಾವು ಬರಲಿಕ್ಕೆ ಈಗ 10-15 ಹಿಂದೆ 5 ದಿನ 6 ದಿನ ಮೊದಲು ರಾಣಾ, ತೆಲುಗು ಚಿತ್ರರಂಗದ ನಟರಾದ ರಾಣಾ ಅವ್ರನ್ನ ಕೂಡ ಕರ್ಕೊಂಡ್ಬಂದು ಈ ದೇವಸ್ಥಾನ ಪರಿಚಯ ಮಾಡಿಕೊಟ್ಟಿದ್ರು. ಸೊ ಹೀಗೆ ನಮ್ಮ ಕ್ಷೇತ್ರದಲ್ಲಿರುವಂತಹ ನಮ್ಮ ದೇವಾಲಯಗಳಿರ್ಬೋದು, ಪ್ರತಿಯೊಂದು ಜಾಗಗಳನ್ನು ನಾವೇ ಪರಿಚಯ ಮಾಡಿಕೊಡ್ತಾ ಹೋಗ್ತಾ ಈ ವಿಡಿಯೋನ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಮುಖಾಂತರ ಇವ್ರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.